ನಾವು ಭಗವಂತನ ಅಂಶ. ವಸುಧೇ ಒಂದು ಕುಟುಂಬ ಅಂತ ಹೇಳಿದ್ದೆ ನಾವು. ಇಡೀ ಭೂಮಿಯೇ ಒಂದು ಕುಟುಂಬ. ಹಾಗಾಗಿ ವಿಪರೀತ ರಾಷ್ಟ್ರೀಯತೆ, ವಿಪರೀತ ದೇಶಭಕ್ತಿ ಅಥವಾ ವಿಪರೀತ ವಿಶ್ವಮಾನವತೆ ಇದು ಎಲ್ಲವೂ ಕೂಡ ಒಂದು ಆಕಾರ. ನಿಮಗೆ ಹೇಗೆ ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ, ಇದೆಲ್ಲವೂ ಆಕಾರ. ನಾನು ಬ್ರಾಹ್ಮಣ ಅಂತ ಹೇಳೋದು, ನಾನು ಬಿಲ್ಲವ ಅಂತ ಹೇಳೋದು, ನಾನು ಗೌಡ ಅಂತ ಹೇಳೋದು, ನಾನು ಮತ್ತೊಬ್ಬ ಅಂತ ಹೇಳೋದು, ನಾನು BJP ಹೇಳೋದು, ನಾನು ಕಾಂಗ್ರೆಸ್ ಹೇಳೋದು, ಇದು ಎಲ್ಲವೂ ಆಕಾರಗಳು. ಭಗವಂತನ ಅನುಭವ ಬರಬೇಕು ಅಂತಿದ್ರೆ ಆಕಾರ ಕಳಚಬೇಕು. ನಮಗೆ ಆಕಾರ ಕಳಚಿದರೆ ಮಾತ್ರ ನಿರಾಕಾರ ಅನುಭವಕ್ಕೆ ಬರ್ತದೆ. ದೇವರು ಕಣ್ಣಿಗೆ ಕಾಣುವುದಲ್ಲ, ದೇವರ ಅನುಭವಕ್ಕೆ ಬರುವುದು, ದೈವತ್ವ ಅನುಭವಕ್ಕೆ ಬರುವುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಶಕ್ತಿ ಬೇರೆ ಬೇರೆ ರೂಪದಲ್ಲಿ ಭಗವಂತನ ಅನುಭವ ಆಗುವುದು ನಮಗೆ. ಹಾಗಾಗಿ ಕನಿಷ್ಠ ದೇವಸ್ಥಾನದಲ್ಲಿ ಆದರೂ ನಾವು ಆಕಾರವನ್ನು ಕಳಚುವ. ಹೊರಗಡೆ ನಮಗೆ ಅನಿವಾರ್ಯ ಬೇರೆ ಬೇರೆ ಆಕಾರಗಳು ಬೇಕು. ದೇವಸ್ಥಾನ ಅನ್ನೋದು ಅದು ನಿರಾಕಾರ, ಅವನಿಗೆ ಆಕಾರವಿಲ್ಲ. ಅವನ ಶಕ್ತಿ, ಅವನ ತತ್ವ ನಮಗೆ ಅನುಭವಕ್ಕೆ ಬರಬೇಕು ಅಂತಿದ್ದರೆ ಎಲ್ಲ ಹೇರಿಕೆಯನ್ನು, ಎಲ್ಲ ತೋರಿಕೆಯ ಮುಖವಾಡವನ್ನು ಕಳಚುವ. ಆವಾಗ ನಮಗೆ ಅವನ ಅನುಭವ ಉಂಟಾಗ್ತದೆ. ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ಮಾತಾಡಿದ್ದೀನಿ, ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ಯಾವ ನಿರೀಕ್ಷೆ ಇಟ್ಟು ನನ್ನನ್ನು ಕರೆದಿರೋ ಗೊತ್ತಿಲ್ಲ. ಆ ನಿರೀಕ್ಷೆಯನ್ನು ಈಡೇರಿಸಿದ್ದೇನೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ. ಈ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದನೋ ಅದು ನನ್ನ ಮೂಲಕ ನುಡಿಸಲಿ ಅಂತ ಪ್ರಾರಂಭದಲ್ಲೇ ಮಾನಸಿಕವಾಗಿ ಪ್ರಾರ್ಥನೆ ಮಾಡಿದ್ದೆ. ಸ್ನೇಹಿತರೆ, ಈ ಬ್ರಹ್ಮ ಕಲಶಕ್ಕೆ ಸಂಬಂಧಪಟ್ಟು ಯಾರೆಲ್ಲ ಶ್ರಮ ಹಾಕಿದ್ದೀರಿ, ತನುಮನ ಧನಗಳನ್ನು ಸಮರ್ಪಿಸ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಅಖಂಡ ಭಗವಂತನ ಅಖಂಡ ಕೃಪೆ ಇರ್ತದೆ. ದಯವಿಟ್ಟು ಸಮರ್ಪಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿ ಮನೆಯ ಆರ್ಥಿಕ ಸ್ಥಿತಿ ಹಳ್ಳ ಹಿಡಿತಾ ಉಂಟು. ದೊಡ್ಡವನ ಕಷ್ಟ ದೊಡ್ಡದು, ಸಣ್ಣವನ ಕಷ್ಟ ಅವನಿಗೂ ದೊಡ್ಡದೇ. ಸ್ಪರ್ಧೆಗೆ ಬಿದ್ದಾಗ ನಮ್ಮ ಪ್ರತಿ ಮನೆಗಳು, ನಾನು ಯಾರನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ, ಅದು ಬೇರೆ ಬೇರೆ ಸಂಘಗಳು ಉಂಟು, ಸ್ವಸಹಾಯ ಸಂಘಗಳು. ಆ ಎಲ್ಲ ಸ್ವಸಹಾಯ ಸಂಘಗಳು ಎಂತಕ್ಕಾಗಿದೆ ಅಂತ ಕೇಳಿದರೆ ಸಾಲ ಕೊಡಲಿಕ್ಕೂ ಸಾಲ ತಗೊಳ್ಳಿಕ್ಕೂ ಅಂತ ಆಗಿದೆ. ಸ್ಥಿತಿ ನೋಡಿ ಹೇಗುಂಟು ಅಂತ ಕೇಳಿದರೆ 50-60% ಜನ ಕೂಲಿ ಕಾರ್ಮಿಕರು, ನಿತ್ಯ ದುಡಿಮೆಯವರು, ಉಳಿದವರನ್ನು ಅನುಕರಿಸಲಿಕ್ಕೆ ಹೊರಟು ಅವರ ಬೇರೆ ಬೇಕುಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿ ಸಂಘದ ಸಾಲಕ್ಕೆ ಕೂತ್ಕೊಂಡಿದ್ದಾರೆ. ಅವರು ಎಷ್ಟು ಸಂಘಗಳು ಉಂಟ, ಎಲ್ಲ ಸಂಘಗಳ ಸಾಲ ಆಗಿದೆ. ಬ್ಯಾಂಕುಗಳಿಂದ ಮಾತ್ರ ಸಾಲ ಸಿಗುವಾಗ ಮನೆಯಲ್ಲಿ ಒಬ್ಬನಿಗೆ ಮಾತ್ರ ಸಾಲ ಇತ್ತು. ಸಂಘಗಳ ಸಾಲ ಬಂದ ಮೇಲೆ ಎಲ್ಲ ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೂ ಸಾಲ ಇತ್ತು. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಡಿ. ಏನಾದ್ರು ಬೈಬೇಕಿದ್ರೆ ಬೈ, ನನಗೇನು ಬೇಜಾರಿಲ್ಲ. ನಾನು ಹೇಳೋದು ಹೌದಲ್ವ ಅಂತ ಯೋಚನೆ ಮಾಡಿ. ಮನೆಯಲ್ಲಿರುವ ಎಲ್ಲರೂ ಸಾಲಗಾರರಾದರೆ ಮನೆಯಲ್ಲಿ ಹೇಗೆ ನೆಮ್ಮದಿ ಇರ್ತದೆ ಹೇಳಿ ಸರ್? ಇದು ಮೂಲವ್ಯಾಧಿಯಾಗಿ ಅನ್ನುವಂತಿಲ್ಲ, ಅನುಭವಿಸುವಂತಿಲ್ಲ. ಒಳ್ಳೆ ಪುಷ್ಟಿಕರ ಆಹಾರ ಕೂಲಿ ಕಾರ್ಮಿಕರವರ ಮನೆಗಳಿಗೆ ಪುಷ್ಟಿಕರ ಆಹಾರ ಹೇಗೆ ತಗೊಂಡೋಗ್ಲಿಕ್ಕೆ ಸಾಧ್ಯ? ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಹೇಗೆ ಕೊಡಲಿಕ್ಕೆ ಸಾಧ್ಯ? ಅವರು ನೆಮ್ಮದಿಯಿಂದ ನಿದ್ರೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಇತ್ತೀಚೆಗೆ ನಮ್ಮ ಸ್ನೇಹಿತ ಹೇಳಿದ್ದ, ಅವ ಬ್ಯಾಂಕಿನಲ್ಲಿ ಕೆಲಸ ಮಾಡುವನು. ಮೊದಲೆಲ್ಲ ಉಂಗುರ ಅಡವಿಡಲಿಕ್ಕೆ ಬರ್ತಾಯಿದ್ರು, ಇನ್ನು ರಿಂಗ್ ಅಡವಿಡಲಿಕ್ಕೆ ಬರ್ತಾಯಿದ್ರು, ಈಗ ಮೂಗುತಿ ಅಡವಿಡಲಿಕ್ಕೆ ಬಂದಿದೆ ಅಂತ ಹೇಳಿದವ. ಅಂದರೆ ಇಷ್ಟು ಆರ್ಥಿಕ ಸ್ಥಿತಿ ಹಳ್ಳ ಹಿಡಿತಾ ಉಂಟು. ದಯವಿಟ್ಟು ಸ್ಪರ್ಧೆಗೆ ಬಿದ್ದ ಹಾಗೆ ಡೊನೇಷನ್ ಕೊಡಲಿಕ್ಕೆ ದುಡ್ಡು ಇದ್ದವರು ಕೊಡಲೇಬೇಕು, ಸಾಮರ್ಥ್ಯ ಇರೋರು ಕೊಡಲೇಬೇಕು. ಆದರೆ ಅಪ್ಪಿತಪ್ಪಿಯೂ ಕೂಡ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇಲ್ಲದವರು ಸ್ಪರ್ಧೆಗೆ ಬಿದ್ದಾಗ ದಯವಿಟ್ಟು ಡೊನೇಷನ್ ಕೊಡಲಿಕ್ಕೆ ಹೋಗಬೇಡಿ. ದೇವಸ್ಥಾನಕ್ಕೆ ಕೊಡೋದಿದ್ದರೆ ಖಂಡಿತವಾಗಿ ದೇವರು ನಿಮಗೆ ಎಂತ ಮಾಡೋದಿಲ್ಲ. ಇದ್ದವರು ಕೊಡಬೇಕು, ಇದ್ದವರು ದಾನ ಮಾಡಬೇಕು. ಆದರೆ ಇಲ್ಲದವರು ದಯವಿಟ್ಟು ಉಳಿದವರ ಜೊತೆ ಹೋಲಿಸಿಕೊಳ್ಬೇಡಿ. ಆವಾಗ ನಿಜವಾದ ಖುಷಿ, ನಿಜವಾದ ಧಾರ್ಮಿಕತೆಯ ಅನುಭವ ನಮಗೆ ಉಂಟಾಗ್ತದೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.